ಹಾಯ್ ಫ್ರೆಂಡ್ಸ್, ಗುಡ್ ಈವ್ನಿಂಗ್. ನಾನಿವತ್ತು ನೋಡಿ ಒಂದು ರೆಸಿಪಿಯನ್ನು ತೊಗೊಂಡು ಬಂದಿದ್ದೀನಿ. ಈಸಿಯಾಗಿದೆ, ತುಂಬ ಹೆಲ್ದಿ, ಆರೋಗ್ಯಕ್ಕೆ. ಮಸಾಲ ಪಾಲಕ್ ಪೂರಿ ಮಾಡೋ ವಿಧಾನ ತೋರಿಸ್ತಾ ಇದ್ದೀನಿ. ಹೇಗೆ ಮಾಡೋದು ಅಂತ. ಗೋಧಿ ಹಿಟ್ಟಿಂದಲೇ ಮಾಡೋದು. ಅದಕ್ಕೇನು ಮೈದಾ ಹಿಟ್ಟ ಅದು ಇದು ಏನು ಅಂತ ಬೇಕಾಗಿಲ್ಲ. ಇದಕ್ಕೆ ಬೇಕಾಗುವ ಇಂಗ್ರೀಡಿಯೆಂಟ್ಸ್ ನೋಡಿ. ಗೋಧಿ ಹಿಟ್ಟಲ್ಲಿ ಒಂದು ಸೂಡು ಪಾಲಕ್ಕು, ಒಂದು ಅರ್ಧ ಸೂಡು ಕೊತ್ತಂಬರಿ, ಸ್ವಲ್ಪ ಜೀರಿಗೆ, ಶುಂಠಿ, ಬೆಳ್ಳುಳ್ಳಿ, ಎಳ್ಳು ಎಲ್ಲವನ್ನು ಹಾಕಿ ಗೋಧಿ ಹಿಟ್ಟಲ್ಲಿ ಈ ಥರ ನಾದ್ಕೋಬೇಕು ನೋಡ್ರಿ. ನಾನು ಆಲ್ರೆಡಿ ಈಗ ನಾದ್ಕೊಂಡಿದ್ದು ತೋರಿಸ್ತಾ ಇದ್ದೀನಿ. ಇವೆಲ್ಲ ಇಂಗ್ರೀಡಿಯೆಂಟ್ಸನ್ನು ಹಾಕಿ ನಾದ್ಕೋಬೇಕು. ಆದಮೇಲೆ ಇದಕ್ಕೆ ನೆನೆಯೋಕ್ಕೆ ಅಂತ ಒಂದು 10 ನಿಮಿಷ 20 ನಿಮಿಷ ಬಿಟ್ಟಾದ ನಂತರ ಬಿಟ್ಟು ಮೇಲೆ ಇದಕ್ಕೆ ಸ್ವಲ್ಪ ಎಣ್ಣೆ ಹಚ್ಕೊಂಡು ಈ ಥರ ನೋಡಿ, ಈ ಥರ ರೋಲ್ ಮಾಡಿ ಈ ಥರ ಮಾಡ್ಕೋಬೇಕು. ಈ ಥರ ಮಾಡ್ಕೊಂಡ್ಮೇಲೆ ಯಾವ ಶೇಪಲ್ಲಿ ಬೇಕು, ರೌಂಡ್ ಶೇಪ್ ಬೇಕು ಅಂದರೆ ರೌಂಡ್ ಶೇಪು, ಟ್ರ್ಯಾಂಗಲ್ ಬೇಕಂದರೆ ಟ್ರ್ಯಾಂಗಲ್ಲು, ಯಾವ ಶೇಪಲ್ಲಿ ಬೇಕೋ ಆ ಶೇಪಲ್ಲಿ ನೀವು ಇದನ್ನು ಮಾಡಿಕೊಂಡು ಚಾಕುಲೇ ಕಟ್ ಮಾಡ್ಬೇಕು ನೋಡಿರಿ. ಈ ಥರ ಮಾಡ್ಕೋಬೇಕ್ರಿ. ದೊಡ್ಡ ಮಾಡ್ಕೋಬೇಕೆ ಅಂತೇನಿಲ್ಲ, ನಿಮ್ಗೆ ಯಾವ ಸೈಜ್ ಬೇಕು. ನಾನು ಟ್ರ್ಯಾಂಗಲ್, ನನ್ನ ಮಕ್ಕಳಿಗೆ ಟ್ರ್ಯಾಂಗಲ್ ಶೇಪ್ ಇಷ್ಟ ಆಗುತ್ತೆ, ಹಾಗಾಗಿ ನಾನು ಟ್ರ್ಯಾಂಗಲ್ ಶೇಪಲ್ಲಿ ಕಟ್ ಮಾಡ್ತಿದ್ದೀನಿ ನೋಡಿ. ಈ ಥರ ಹೀಗೆ ಕಟ್ ಮಾಡಬೇಕು. ಇಲ್ಲಿ ನೋಡಿ, ನಾನು ಎಲ್ಲ ಕಟ್ ಮಾಡಿ ಇಟ್ಕೊಂಡಿದ್ದೀನಿ. ನಾನು ಹಾಕಿ ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ ಕಲರು. ಆಮೇಲೆ ಎಳ್ಳು, ಒಳಗೆ ಶುಂಠಿ ಫ್ಲೇವರು, ಬೆಳ್ಳುಳ್ಳಿ ಫ್ಲೇವರು, ಹಾಗಾಗಿ ತುಂಬ ನೈಸಾಗಿ ಕಾಣ್ತಿದೆ ನೋಡಿ. ಎಷ್ಟು ಚೆನ್ನಾಗಿದೆ. ತಿನ್ನೋಕ್ಕೂ ತುಂಬ ಸ್ವೀಟ್ ಇದೆ ರೀ. ಇದರಲ್ಲಿ ಪಾಲಕ್ಕು, ಕೊತ್ತಂಬರಿ, ಹಸಿ ಶುಂಠಿ, ಹಸಿ ಬೆಳ್ಳುಳ್ಳಿ, ಆಮೇಲೆ ಕೊತ್ತಂಬರಿ ಸೊಪ್ಪು ಎಲ್ಲವನ್ನು ಮಿಕ್ಸರ್ಗೆ ಹಾಕಿ ಮಾಡಿದ್ದೀನಿ. ಅದ್ರ ಜೊತೆ ಕಾಯಿ ಚಟ್ನಿ ಅಂತ ಮಸ್ತ್ ಕಾಂಬಿನೇಷನ್ ನೋಡಿ. ಕಾಯಿ ಚಟ್ನಿ ಮಾಡಿದ್ದೀನಿ ನಾನು, ಫ್ರೆಶ್ ಆಗಿರೋ ಕಾಯಿ ಚಟ್ನಿ ಮಾಡಿದ್ದೀನಿ. ತುಂಬ ಟೇಸ್ಟಿಯಾಗಿದೆ, ತುಂಬ ಚೆನ್ನಾಗಿರುತ್ತೆ. ನೀವು ಒಂದ್ಸತಿ ಮಾಡ್ಕೊಂಡು ತಿನ್ನಿರಿ. ತುಂಬ ಆರೋಗ್ಯಕ್ಕೂ ತುಂಬ ಒಳ್ಳೆಯದು. ಯಾವುದೇ ಇದರಲ್ಲಿ ಕೆಮಿಕಲ್ಸ್ ಆಗಲಿ, ಮೈದಾ ಇರಲಿ, ಯಾವುದೇ ಮಿಕ್ಸ್ ಇಲ್ಲ. ಒರಿಜಿನಲ್ ಆಗಿರೋ ಗೋಧಿಯಿಂದನೇ ಮಾಡಿರೋದು, ಗೋಧಿ ಹಿಟ್ಟಿಂದನೇ ಮಾಡಿರೋದು, ಹೊಲದಲ್ಲಿ ಬೆಳೆದಿರೋ ಗೋಧಿ ಹಿಟ್ಟಿಂದನೇ ಮಾಡಿರೋದು. ಹಾಗಾಗಿ ತುಂಬ ಟೇಸ್ಟಿಯಾಗಿ, ತುಂಬ ಹೆಲ್ದಿಯಾಗಿದೆ. ನೀವು ಒಂದ್ಸತಿ ನೋಡಿ. ಇಲ್ಲಿ ಎಷ್ಟು ಚೆನ್ನಾಗಿ ಬರ್ತಿದೆ. ಈ ಥರ ಎಣ್ಣೆಲಿ ಹಾಕಿ ಈ ಥರ ಹಿಂಗೆ ಕರೆದ್ರೆ ಮುಗೀತಪ್ಪ. ಮಕ್ಕಳಂತೂ ತುಂಬ ಚೆನ್ನಾಗಿ ತಿಂತಾರೆ ರೀ. ಎಳ್ಳು ತಿನ್ನೋದಿಲ್ಲ, ಶುಂಠಿ ತಿನ್ನೋದಿಲ್ಲ, ಬೆಳ್ಳುಳ್ಳಿ ತಿನ್ನೋದಿಲ್ಲ. ಇದ್ರೊಳಗೆ ಎಲ್ಲ ಮಿಕ್ಸಾಗಿ ಹಾಕಿ ಮಾಡಿಕೊಟ್ರೆ ಅವ್ರಿಗೆ ಏನು ಗೊತ್ತಾಗಲ್ಲ. ಟೇಸ್ಟಿನೂ ತುಂಬ ಚೆನ್ನಾಗಿರುತ್ತೆ, ತುಂಬ ಹೆಲ್ದಿಯಾಗಿರುತ್ತೆ ಆರೋಗ್ಯಕ್ಕೂ. ನೀವು ಒಂದ್ಸತಿ ಮಾಡ್ಕೊಂಡು ತಿಂದು ಹೇಗಾಗಿದೆ ಅಂತ ಕಮೆಂಟ್ಸ್ ಮಾಡಿ ತಿಳಿಸ್ರಿ. ಬಾಯ್.